ಎಲ್ರಿಗೂ ನಮಸ್ಕಾರ, ಶುಭೋದಯಗಳು. ಇವತ್ತು ಬೆಳಗ್ಗೆ ರೆಡಿಯಾಗಿ ಹೋಗ್ತಿರೋದು ಮುಡುಕ್ತಿರೋ ಜಾತ್ರೆಗೆ. ಇವತ್ತು ಹೆವಿ ಫಾಗ್ ಮತ್ತೆ ಕೋಲ್ಡ್ ಬೇರೆ ಇದೆ. ಬರ್ತಾ ಎರಡು ಇಡ್ಲಿ ಒಂದು ವಡೆ ತಿನ್ಕೊಂಡು ಫಾರ್ಮ್ ನ ಅರ್ಲಿ ಮಾರ್ನಿಂಗ್ ಗೆ ಬಿಟ್ಟಿದೆ. ಇಲ್ಲಿ ಬರಕ್ಕೆ 8 ಗಂಟೆ ಆಗಿತ್ತು. ನೋಡಿ ಫಾಗ್ ಇನ್ನು ಹಾಗೆ ಇದೆ. ಅಲ್ಲೇ ಕಾಣದ ದೇವಸ್ಥಾನ. ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಬೋಣ ಅಂತ ಮೇಲಕ್ಕೆ ಹೋದೆ. ಮೇಲ್ಗಡೆ ಬಂದಾಗ ನಿಮ್ಗೆ ಈ ತರ ವಾತಾವರಣ ಕಾಣಿಸುತ್ತೆ. ಹೊಸದಾಗಿ ದೇವಸ್ಥಾನ ರಿನೋವೇಟ್ ಮಾಡ್ತಿದ್ದಾರೆ. ಅಲ್ಲಿ ಶೀಟ್ ಹಾಕೊಂಡು ಶೆಡ್ ತರ ಕಾಣ್ತಿರೋದು ಗರ್ಭಗುಡಿ ಜಾಗ. ಗರ್ಭಗುಡಿ ಒಳಗಿರೋ ದೇವ್ರು ಬಂದು ಮಲ್ಲಿಕಾರ್ಜುನ ಸ್ವಾಮಿ. ಮೇಲ್ಗಡೆಯಿಂದ ನಿಮ್ಗೆ ಕೆಳಗಡೆ ಕಾಣೋ ಜಾಗ ಎಲ್ಲ ದನಗಳ ಜಾತ್ರೆನೆ. ಬೆಳಗ್ಗೆ ಹೊತ್ತು ವಾಕಿಂಗ್ ಬಿಟ್ಕೊಂಡು ತಿರ್ಗಾಡಿಸ್ತಿದ್ರು. ಎಲ್ಲಾ ಕರ್ಕೊಂಡ್ಬಂದು ದೇವಸ್ಥಾನದ ಮುಂದೆ ಪೂಜೆ ಎಲ್ಲ ಮಾಡಿಸ್ತಿದ್ರು. ಒಂದ್ ಕಡೆಯಿಂದ ರೈತರನ್ನ ಮಾತಾಡ್ಸ್ಕೊಂಡು ತಿರ್ಗಾಡ್ಕೊಂಡು ಜಾತ್ರೆ ನೋಡ್ಕೊಂಡು ವಿಡಿಯೋ ಮಾಡ್ಕೊಂಡ್ ಬರೋಷ್ಟ್ರಲ್ಲಿ ಸಾಯಂಕಾಲ ಆಯ್ತು. ಜೋರಾಗಿ ಮೆರವಣಿಗೆ ಎಲ್ಲ ಇತ್ತು. ಫುಲ್ ಟಮಟೆ ಇಟ್ಟು ಸ್ಟೆಪ್ ಹಾಕೋರ್ನ ಕರ್ಸಿದ್ರು. ಇದೇ ನೋಡಿ ಕರ್ನಾಟಕದಲ್ಲಿ ಟಾಪ್ ಹೋರಿಗಳು 16,25,000 ಕೆಂಗದಲ್ಲೂ ಇತ್ತು. ಇಲ್ಲೂ ಬಂದಿದೆ. ಸಂಜೆ ಹಾಗೆ ಒಂದ್ ರೌಂಡ್ ತೊರೆ ಕಡೆ ಹೋಗಿ ಸನ್ಸೆಟ್ ನೋಡ್ಕೊಂಡ್ ಬಂದೆ. ಒಂದ್ ರೌಂಡ್ ಬೋಟಿಂಗ್ ಕೂಡ ಇತ್ತು ಇಲ್ಲಿ. ಈ ಚಪ್ರಗಳು ನೋಡಕ್ಕೆ ಒಂಥರ ಖುಷಿ. ಮದ್ವೆಗೂ ಮಾಡಿಸಿರಲ್ಲ, ಆ ರೇಂಜ್ ರೆಡಿ ಮಾಡಿಸಿರ್ತಾರೆ ಎತ್ಕೊಳಗೋಸ್ಕರ. ಮೆರವಣಿಗೆ ಇನ್ನ ಜೋರಾಗಿತ್ತು. ಫುಲ್ ಟ್ರಾಫಿಕ್ ಜಾಮ್ ಮಾಡಿದ್ರು. ಇವತ್ತು ಸಂಡೇ ಆಗಿದೆ, ಸಿಕ್ಕಾಪಟ್ಟೆ ಜನ. ಇವತ್ತು ನಮ್ಸ್ಟೇ ಇಲ್ಲೇ.